ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರಣೀರಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಿನ್ನೆ ಮಾಡಿದ್ವಿ ಅಲ್ಲ ವಿಡಿಯೋನ. ಸೊ 30 days ಚಾಲೆಂಜ್ ಮಾಡೋಣ ಅಂತ ಹೇಳಿದ್ದೆ. ಹಾಗೆ ಫಸ್ಟ್ ವಿಡಿಯೋ ಬ್ಯೂಟಿ ಟಿಪ್ ಹಾಕ್ತೀನಿ ಅಂತ ಹೇಳಿದ್ದೆ. ಫಸ್ಟ್ ಏನು ಮಾಡಬೇಕು ಅಂದರೆ, ಫಸ್ಟ್ ಯಾವಾಗಲೂ ಹೊರಗಡೆ ಹೋಗಿ ಬಂದ ತಕ್ಷಣ ಫೇಸ್ ವಾಶ್ ಮಾಡೋದು ಮಾತ್ರ ಮರಿಲೇಬಾರ್ದು. ಅಟ್ ಎನಿ ಕಂಡೀಷನ್ ಫೇಸ್ ವಾಶ್ ಮಾಡ್ಕೋಬೇಕು. ನೆಕ್ಸ್ಟ್, ಇವಾಗ ಮನೇಲಿ ಸ್ಕ್ರಬ್ ಮಾಡ್ಕೊಳೋದು ಹೇಗೆ ಅಂದರೆ, ಮೊಸರು ಮತ್ತು ಸಕ್ಕರೆ ಅದನ್ನ ಹಾಕಿ ರಬ್ ಮಾಡ್ಕೋಬೇಕು. 5 minutes ಬಿಟ್ಟು ವಾಶ್ ಮಾಡ್ಕೋಬೇಕು. ಆಯಿತಾ? ಏನೇನು ಅಂದರೆ ಮೊಸರು, ಸಕ್ಕರೆ. ನೆಕ್ಸ್ಟ್, ಗ್ಲೋ ಬರಲಿಕ್ಕೆ ಏನು ಮಾಡೋದು ಅಂದರೆ, ಡೈಲಿ ನೈಟ್ ಟೊಮೊಟೊ ರಸ ಇರುತ್ತಲ್ಲ, ಅದನ್ನ ಫೇಸ್ಗೆ ಹಚ್ಕೊಂಡು ಮಾಡ್ಕೊಳ್ಳಿ. ಆಯಿತಾ? ಅದರಿಂದ ಈಗ ಮನೆಯಲ್ಲಿರ್ತಕ್ಕಂಥ ರೆಮಿಡೀಸ್ ಮಾಡಿಕೊಂಡ್ರೆ ಬೆಸ್ಟು ಅಲ್ವಾ? ಸೊ ಟೊಮೊಟೊ ಹಣ್ಣು ಇರುತ್ತಲ್ಲ, ಅದನ್ನು ನೈಟ್ ಹಚ್ಕೊಂಡು ಮಾಡ್ಕೊಳ್ಳಿ. ಆಮೇಲೆ ಈ ಡಾರ್ಕ್ ಸರ್ಕಲೆಲ್ಲ ಇರುತ್ತಲ್ಲ ಕಣ್ಣು ಹತ್ರ, ಈಗ ಆಲ್ಮೋಸ್ಟ್ ಅಲ್ಲಿ ಡೆಲಿವರಿ ಆದಮೇಲೆ ಮಕ್ಕಳ ಸಲುವಾಗಿ ನಿದ್ದೆನೇ ಇರೋಲ್ಲ, ಅಂಥವ್ರಿಗೆಲ್ಲ ಡಾರ್ಕ್ ಸರ್ಕಲ್ಸ್ ಜಾಸ್ತಿ. ಸೊ ಅದಕ್ಕೆ ಏನು ಮಾಡೋದು ಅಂದರೆ, ಆಲ್ಮೋಸ್ಟ್ ಅಲ್ಲಿ ನೀರು ಕುಡಿಬೇಕು. ಆಮೇಲೆ ಒಂದು 6 months ಅಂತೂ ನಮಗೆ ನಿದ್ದೆ ಮಾತ್ರ ಆಗೋದೇ ಇಲ್ಲ. ಆಮೇಲಂತೂ ನಿದ್ದೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ನಿದ್ದೆ ಮಾಡಿ, ಫಸ್ಟು ನಿದ್ದೆ ಆಗಬೇಕು. ನೆಕ್ಸ್ಟು ಏನಪ್ಪ ಅಂದರೆ, ಈ ಸೌತೆಕಾಯಿ ಸಿಗುತ್ತಲ್ಲ, ಸೌತೆಕಾಯಿನ ತುರಿದು ಅದರ ರಸ ತೆಗೆದ್ಬಿಟ್ಟು ಅದನ್ನ ಹಚ್ಕೋತಾ ಬನ್ನಿ. ಆಮೇಲೆ ಇನ್ನು ಟೈಮ್ ಸಿಕ್ತು ಅಂದರೆ ಸೌತೆಕಾಯಿನ ಕಣ್ಮೇಲೆ ಇಟ್ಕೊಳ್ಳಿ. ಆಯಿತಾ? ಆಮೇಲೆ ಅದು ಬಿಟ್ಟು ಅಂದರೆ, ನೆಕ್ಸ್ಟು ಈ ಅರಿಶಿನ ಇರುತ್ತಲ್ಲ, ಅರಿಶಿನಕ್ಕೆ ಒಂಚೂರು ಜೇನುತುಪ್ಪ, ಆಮೇಲೆ ಇದು ಏನದು ನಿಂಬೆ ರಸ ಹಾಕಿ ಅದನ್ನ ಸುತ್ತಲೂ ಹಚ್ಕೊಂಬಿಡೋದು. ಪಿಂಪಲ್ಸ್ಗೂ ಒಳ್ಳೆಯದು. ಈ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಇರುತ್ತಲ್ಲ, ಅದಕ್ಕೂ ತುಂಬ ಒಳ್ಳೆಯದು. ಸೊ ಮತ್ತು ನೆಕ್ಸ್ಟು ಏನಪ್ಪ ಅಂದರೆ, ಅಲೋವೆರಾ. ಒಬ್ಬರಿಗೆ ಫಸ್ಟ್ ಯಾವಾಗಲೂ ತಿಳ್ಕೊಳ್ಬೇಕು, ನಿಮ್ಮ ಸ್ಕಿನ್ನಿಗೆ ಏನು ಆಗುತ್ತೋ ಅದನ್ನಷ್ಟೇ ಯೂಸ್ ಮಾಡಿ. ಒಬ್ಬೊಬ್ಬರಿಗೆ ಈ ಅರಿಶಿನ ಮಾತ್ರ ಆಲ್ ಸ್ಕಿನ್ ಟೈಪು ಹೋಗುತ್ತೆ, ಬಟ್ ಅದು ಪ್ಯೂರ್ ಅರಿಶಿನ ಇರಬೇಕು. ಗೋಪುರಂ ಅರಿಶಿನ ಅಂತ ಸಿಗುತ್ತೆ, ಆ ಅರಿಶಿನ ಯೂಸ್ ಮಾಡ್ಕೊ. ಇರಲಿಲ್ಲಪ್ಪ ಅದೇನು ಸಿಗಲಿಲ್ಲ ಅಂದರೆ, ಕೊಂಬಿರುತ್ತಲ್ಲ ಅರಿಶಿನ ಕೊಂಬು, ಅದನ್ನ ತೆಗೆದು ಹಚ್ಕೊಳ್ಳಿ. ಈ ಅಂಗಡಿಲಿ ಅದನ್ನೆಲ್ಲ ತೊಗೊಂಡು ಹಚ್ಕೊಂಡ್ರೆ ಮತ್ತೆ ಸ್ಕಿನ್ಗೆ ಅಲರ್ಜಿ ಆಗುತ್ತೆ. ಮತ್ತು ನೆಕ್ಸ್ಟು ಜೇನುತುಪ್ಪ ಮತ್ತು ಸಕ್ಕರೆ ಅದನ್ನ ಹಚ್ಕೊಂಡು ಸ್ಕ್ರಬ್ ಮಾಡ್ಕೋಬೋದು. ಅದಕ್ಕೂ ಇದೆಲ್ಲ ಇಲ್ಲೆಲ್ಲ ಕಪ್ಪಾಗಿರುತ್ತಲ್ಲ, ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಆಯಿತಾ? ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕಂತ ಪ್ಲೀಸ್ ಹೇಳಿ, ಮತ್ತು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ನಾನು ಹೇಳಿದ್ದು ಅವಸರ ಆಗಿರ್ಬೋದು, ವಿಡಿಯೋ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ. ನೆಕ್ಸ್ಟ್ ವಿಡಿಯೋದಿಂದ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಏನಾಗಿರುತ್ತೆ ಅಂದರೆ, ಡೈಲಿ ಯಾವ ರೊಟೀನ್ ಇರುತ್ತೋ ಆ ರೊಟೀನ್ ನಾಳೆ ಲಾಗಲ್ಲಿ ಬರುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ.